ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರುವ ದರ್ಶನ್ ಕಂಗೆಟ್ಟು ಹೋಗಿದ್ದಾರೆ. ಮುಖದಲ್ಲಿ ಮಂದಹಾಸ ಮರೆಯಾಗಿದೆ. ತಪ್ಪಿನ ನೋವು ಎದೆಗೆ ಇರಿತಾ ಇದೆ. ಜೈಲಿನಲ್ಲಿ 3 ದಿನ ಕಳೆದಿರೋ ದಾಸನನ್ನ ಪತ್ನಿ ಪುತ್ರ ಭೇಟಿಯಾಗಿದ್ದಾರೆ. ಮಡದಿ ಮಗನ ಮುಖ ನೋಡಿ ಕಾಟೇರ ಗೋಳಾಡಿದ್ದಾರೆ. ಮೊದಲಿದ್ದ ಕಳೆಯಿಲ್ಲ, ದಾಸನ ಮುಖ ಬಾಡಿ ಹೋಗಿದೆ. ಏಕಾಂಗಿತನ ಇನ್ನಿಲ್ಲದಂತೆ ಕಾಡ್ತಿದೆ. ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಅನ್ನೋ ಚಿಂತೆ ಬೆಂಬಿಡದೆ ಕಾಡ್ತಿದೆ. ಹೌದು, ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಬಂಧಿಯಾಗಿರೋ ಚಾಲೆಂಜಿಂಗ್ ಸ್ಟಾರ್ಗೆ ನರಕ ದರ್ಶನವೇ ಆಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ಬಳಿಕ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಬಳ್ಳಾರಿ ಜೈಲಿನಲ್ಲಿ 3ನೇ ದಿನವೂ ದರ್ಶನ್ ವಿಲವಿಲ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ 3ನೇ ದಿನ ಕಳೆದಿದ್ದಾರೆ. ಸೊಳ್ಳೆ ಕಾಟ, ಇಕ್ಕಟ್ಟಿನ ಸೆಲ್ನಲ್ಲಿ ಒದ್ದಾಡ್ತಿರೋ ದಾಸ ವಿಲವಿಲ ಅಂತಿದ್ದಾರೆ. ಪತಿ ದರ್ಶನ್ ಬಳ್ಳಾರಿ ಜೈಲು ಪಾಲಾಗಿ 3 ದಿನಗಳು ಕಳೆಯುತ್ತಿದ್ದಂತೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಲು ಬಂದಿದ್ರು. 3 ಬ್ಯಾಗ್ಗಳನ್ನ ತಂದಿದ್ರು. 3 ದಿನದಿಂದ ಒಂದೇ ಟೀ ಶರ್ಟ್ ನಲ್ಲಿದ್ದ ದರ್ಶನ್ ಪಶ್ಚಾತ್ತಾಪದಲ್ಲಿ ಪತ್ನಿ ಮತ್ತು ಪುತ್ರನನ್ನ ಭೇಟಿಯಾದ್ರು. ಪತ್ನಿ ಮತ್ತು ಪುತ್ರನ ಎದುರು ಕಣ್ಣೀರು ಹಾಕಿದ ಕಾಟೇರ. ತನ್ನನ್ನ ನೋಡಲು ಬಂದ ಪುತ್ರ ವಿನೀಶ್ ಕಂಡು ದರ್ಶನ್ ಕಣ್ಣಾಲಿಗಳು ತುಂಬಿ ಬಂದಿದೆ. ಮಗನನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ರಂತೆ. ಅಷ್ಟೇ ಅಲ್ಲ, ನನ್ನ ತಪ್ಪಿಲ್ಲದಿದ್ರು ಈ ರೀತಿ ಆಗ್ತಿದೆ ಅಂತ ಪತ್ನಿ ಮುಂದೆ ಅಳಲನ್ನ ತೋಡಿಕೊಂಡ್ರು ಎನ್ನಲಾಗಿದೆ. ಪತಿಗೆ ಚಾಮುಂಡೇಶ್ವರಿ ಪ್ರಸಾದ ನೀಡಿದ ವಿಜಯಲಕ್ಷ್ಮಿ. ಇನ್ನು ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಟೀ ಶರ್ಟ್, ಬೇರೆ ಬೇರೆ ಬಟ್ಟೆಗಳು, ಸೋಪು, ಪೇಸ್ಟ್, ತಿನ್ನಲು ಬಿಸ್ಕೆಟ್, ಡ್ರೈ ಫ್ರೂಟ್ಸ್ ಹಾಗೂ ಇನ್ನಿತರ ತಿಂಡಿಗಳಿದ್ದ ಬ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಪ್ರಸಾದ ನೀಡಿ ಕುಂಕುಮ ಅಕ್ಷತೆ ಕೊಟ್ಟಿದ್ದಾರೆ. ಆದ್ರೆ ದೇವರ ತಾಯತ ಕೊಡಲು ಜೈಲು ಸಿಬ್ಬಂದಿ ಅವಕಾಶ ನೀಡಲಿಲ್ಲ ಎನ್ನಲಾಗಿದೆ. ಬೆನ್ನು ನೋವು, ಟಾಯ್ಲೆಟ್ ಸರ್ಜಿಕಲ್ ಚೇರ್ ಕೇಳಿದ ದರ್ಶನ್. ನಟ ದರ್ಶನ್ ಬೆನ್ನು ನೋವಿನ ಕಾರಣ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ನಲ್ಲಿ ಕೂರಲು ಆಗಲ್ಲ, ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಸರ್ಜಿಕಲ್ ಚೇರ್ ಬೇಕೆಂದು ಕೇಳಿದ್ದಾರಂತೆ. ಈ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಉತ್ತರ ವಲಯದ ಕಾರಾಗೃಹ ಡಿಐಜಿ ಟಿಪಿ ಶೇಷ ಹೇಳಿದ್ದಾರೆ. ಬ್ಯಾಕ್ ಪೇನ್ ಏನೋ ಇದೆ ಅಂತೆ. ನಮ್ದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿದೆ. ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ಮೋಷನ್ ಮಾಡ್ಲಿಕ್ಕೆ ಆಗಲ್ಲ, ಹೆಲ್ತ್ ಇಶ್ಯೂ ಇದೆ. ಹಂಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನು L3 L4 ಅಲ್ಲ, ಏನು ಹೇಳಿದ್ರು ನಾನು L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆ ಅಂತ. ಅದಿತ್ತು ಅಂತಂದರೆ ಆಸ್ ಪರ್ ರೂಲ್ಸ್ ಅಷ್ಟೇ, ಆಸ್ ಪರ್ ರೂಲ್ಸ್ ಏನಿರೋದನ್ನ ಕೊಡ್ತೀವಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪ್ರತಿಭಟನೆ. ಅತ್ತ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ರೆ ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫುಲ್ ಟೈಟ್ ಮಾಡಲಾಗಿದೆ. ಬೀಡಿ ಸಿಗರೇಟ್ ಕೂಡ ಸಿಗ್ತಿಲ್ವಂತೆ. ಹೀಗಾಗಿ ಕೈದಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಬ್ಯಾರಕ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದ ವಿಚಾರ ಬಯಲಾಗಿದೆ. ಟೈಮ್ ಮುಗಿದ ಬಳಿಕ ಬ್ಯಾರಕ್ಗೆ ತೆರಳಲು ಸೂಚಿಸಿದ್ದಕ್ಕೆ ಫಿಲ್ಮಿ ಸ್ಟೈಲ್ ನಲ್ಲಿ ಬಿಸ್ಕತ್ ಹಾಕಿಲ್ವಾ, ಸುಮ್ಮನಿರುವಂತ ಆವಾಜ್ ಹಾಕಿದ್ರಂತೆ. ಇದೆಲ್ಲದರ ನಡುವೆ ನಿನ್ನೆ ಪವಿತ್ರ ಗೌಡ ಜಾಮೀನು ಅರ್ಜಿ ತಿರಸ್ಕೃತವಾಗಿದ್ದು ಇನ್ನಷ್ಟು ದಿನ ಜೈಲೇ ಗತಿಯಾಗಿದೆ. ಒಟ್ಟಾರೆ ಮೋಜು ಮಸ್ತಿ ಮಾಡುತ್ತಾ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾ ದರ್ಬಾರ್ ಮಾಡ್ತಿದ್ದ ದಾಸನಿಗೆ ಜೈಲುವಾಸ ಇನ್ನಿಲ್ಲದ ನೋವು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್ TV9.